ಹಾಯ್ ಮಸ್ತ್ ಪೀಪಲ್, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಯುವಜನ ಮನಸ್ಸಿನ ಆ ಚಿತ್ರದ ಬಗ್ಗೆ ಗುರು. ಅದೇ ಯಾವ ಚಿತ್ರ ಅಂದರೆ ಡ್ಯೂಡ್ ಅನ್ನೋ ಚಿತ್ರ. ಸ್ಟೈಲ್ ಇದೆ, ಆಟಿಟ್ಯೂಡ್ ಇದೆ, ಎಮೋಷ್ನಲ್ ಇದೆ. ಹಾಗಾದರೆ ಶುರು ಮಾಡೋಣ ಈ ಡ್ಯೂಡ್ ರೈಡ್ ಹೇಗಿದೆ ಅನ್ನೋದನ್ನ. ಸೀನ್ ನಂಬರ್ ಫಸ್ಟ್, ಸ್ಟೋರಿ ಸಮ್ಮರಿ. ಚಿತ್ರದ ನಾಯಕ ಡ್ಯೂಡ್ ಜೀವನವನ್ನು ತನ್ನ ಸ್ಟೈಲ್ನಲ್ಲಿ ನಡೆಸುವ ನವಯುವಕ. ಜೀವನ ಅಂದರೆ ಎಂಜಾಯ್ ಮಾಡೋದೇ ಜೀವನ ಅಂತ ನಂಬಿರುವವನು ನಮ್ಮ ಚಿತ್ರದ ನಾಯಕ. ಆದರೆ ಒಂದೇ ಒಂದು ಘಟನೆ ಅವನ ಬದುಕನ್ನೇ ತಲೆ ಕೆಳಗಾಗುವಂತೆ ಮಾಡುತ್ತೆ ಗುರು. ಅಲ್ಲಿಂದ ಶುರುವಾಗುತ್ತೆ ಆತ್ಮ ಸಂಘರ್ಷ, ಪ್ರೀತಿ, ನೋವು ಮತ್ತು ಹುಡುಕಾಟದ ಕತೆ. ಇದೇ ಡ್ಯೂಡ್ನ ಪಯಣ. ಸೀನ್ ನಂಬರ್ 2, ಆಕ್ಟಿಂಗ್ ಮತ್ತು ಕ್ಯಾರೆಕ್ಟರ್ಸ್. ನಾಯಕನ ಅಭಿನಯ ಸೂಪರ್ ಎನರ್ಜಿ, ನ್ಯಾಚುರಲ್ ಎಕ್ಸ್ಪ್ರೆಷನ್ಗಳು ಮತ್ತು ಡೈಲಾಗ್ ಡೆಲಿವರಿ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ. ಹೀರೋಯಿನ್ ಕೂಡ ಫ್ರೆಶ್ ಪ್ರೆಸೆನ್ಸ್ ಕೊಡ್ತಾಳೆ. ಇಬ್ಬರ ಕೆಮಿಸ್ಟ್ರಿ ತುಂಬಾನೇ ಕೂಲಾಗಿ ಕಾಣುತ್ತೆ. ಸಪೋರ್ಟಿಂಗ್ ಪಾತ್ರಗಳು ಕತೆಗೆ ಬ್ಯಾಲೆನ್ಸ್ ಆಗಿ ಕಾಣ್ಕೊಳುತ್ತೆ. ಹಾಗೆ ಸೀನ್ ನಂಬರ್ 3, ಟೆಕ್ನಿಕಲ್ ಅಂಡ್ ವಿಜುವಲ್ಸ್. ಕ್ಯಾಮರಾ ವರ್ಕು ಕ್ಲಾಸಿ ಫೀಲ್ ಕೊಡ್ತೈತೆ ಗುರು. ಸಿನಿಮಾದಲ್ಲಿ ಲೈಟ್ ಮತ್ತು ಕಲರ್ ಟೋನ್ ತುಂಬಾನೇ ಅಂದವಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಇನ್ನು BGM ಮತ್ತು ಸಾಂಗ್ಸ್ ಯಂಗ್ ಜನರ ಮನೆ ಗೆದ್ದಿವೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಕ್ಲೈಮ್ಯಾಕ್ಸ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಗೂಸ್ ಬಂಪ್ ಕೊಡ್ತೈತೆ ಅಂತಲೇ ಅನಿಸುತ್ತೆ. ಇನ್ನು ಸೀನ್ ನಂಬರ್ 4, ಡೈರೆಕ್ಷನ್ ಮತ್ತು ಸ್ಕ್ರೀನ್ ಪ್ಲೇ. ನಿರ್ದೇಶಕನ ದೃಷ್ಟಿಕೋನ ರಿಯಲಿಸ್ಟಿಕ್ ಆಗಿ ಕಾಣ್ತೈತೆ. ಸಮಾಜದೊಳಗಿನ ಯುವಕರ ಬದುಕಿನ ಸತ್ಯವನ್ನ ತುಂಬಾನೇ ಹತ್ತಿರದಿಂದ ತೋರಿಸಿದರೆ ಅಂತ ಹೇಳ್ಬೋದು. ಕೆಲ ಸಮಯ ಸ್ಲೋ ಆಗಿದ್ರು ಕತೆ ಕೊನೆಯಲ್ಲಿ ಮೀನಿಂಗ್ಫುಲ್ ಕೊಡುತ್ತೆ ಗುರು, ತುಂಬಾನೇ ಮೀನಿಂಗ್ಫುಲ್ ಕೊಡುತ್ತೆ. ಸೀನ್ ನಂಬರ್ 5, ಫೈನಲ್ ಡಿಸೈಡ್. ಒಟ್ಟಾರೆ ಹೇಳ್ಬೇಕಾದ್ರೆ ಡ್ಯೂಡ್ ಒಂದು ಯೂತ್ ಕಂಟೆಂಟ್ ಸಿನಿಮಾ. ಸ್ಟೈಲ್ ಇದೆ, ಕತೆ ಇದೆ, ಮೆಸೇಜ್ ಇದೆ. ಪ್ರತಿಯೊಬ್ಬ ಯುವಕನು ಒಮ್ಮೆ ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳ್ಬೋದು ಗುರು. ಯಾಕಂದರೆ ಡ್ಯೂಡಲ್ಲಿ ತುಂಬಾ ಚೆನ್ನಾಗಿದೆ. ಏನಂದರೆ ಎಲ್ಲ ಸೀನ್ಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರದೀಪ್ ರಂಗನಾಥನ್ ತುಂಬಾ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಹಿಂದೆ ಫಿಲಿಮ್ಗಳು ನೋಡ್ತಾ ಬಂದರೆ ಅವ್ರು ಒಂದು 3-4 ಫಿಲಿಮ್ ಮಾಡಿದ್ದಾರೆ. ಎಲ್ಲ ಫಿಲಿಮ್ಗಳು ಯಾವ ಥರ ಇದೆ, ಬಬ್ಲಿಯಾಗಿ ತಿಕ್ಕಲಾಗಿ ಅದೇ ರೀತಿ ಇದೆ. ಇದು ಲವ್ ಸ್ಟೋರಿ. ಬಟ್ ಇವ್ರು ಇಷ್ಟಪಟ್ಟು ಮದುವೆ ಆಗಿರ್ತಕ್ಕಂಥ ಹುಡುಗಿನ ಬೇರೆಯವನಿಗೆ ಮದುವೆ ಮಾಡಿಕೊಡ್ತಾನೆ ಅನ್ನೋದು. ಅದಕ್ಕಿಂತ ಮುಂಚೆ ಬೇರೆಯವನ ಜೊತೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ಅವಳನ್ನ ಮದುವೆ ಆಗ್ತಾನೆ, ಮದುವೆ ಆಗಿ ಅವನಿಗೆ ಮದುವೆ ಮಾಡ್ಕೊಡೋದಕ್ಕೆ ತಯಾರಾಗ್ತಾನೆ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಸ್ಟೋರಿ ಅಂತಲೇ ಹೇಳ್ಬೋದು. ನೀವು ನೋಡಿದ್ರೆ ತುಂಬ ಮಜಾ ಸಿಗುತ್ತೆ. ಹಾಗೆ ಸಿನಿಮಾ ರಿವ್ಯೂ, ಸಿನಿಮಾ ಸುದ್ದಿ ಮತ್ತು ವೆಬ್ಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಖಂಡಿತ ಮರಿಬೇಡಿ. ಮುಂದಿನ ಸಿನಿಮಾ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಿ ಕೂಲ್, ಬಿ ಡ್ಯೂಡ್. ಓಕೆ, ಧನ್ಯವಾದಗಳು, ಶುಭ ದಿನ.